ಎಸ್ ಜಾನಕಿ ಅಮ್ಮನವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಒಂದು ಧ್ವನಿ ಮೌನವಾಗಿದೆ. ಆದರೆ ಆ ಧ್ವನಿ ಹಾಡಿದ ಸಾವಿರಾರು ಭಾವನೆಗಳು ಎಂದಿಗೂ ಕೂಡ ಮೌನವಾಗೋದಿಲ್ಲ. ಒಬ್ಬ ಗಾಯಕಿ ಹೋಗಿಲ್ಲ. ಒಂದು ಯುಗವೇ ನಮ್ಮಿಂದ ದೂರವಾಗಿದೆ. ಪ್ರತಿ ಕನ್ನಡಿಗನ ಬದುಕಿನ ಯಾವುದೋ ಒಂದು ನೆನಪಿನಲ್ಲಿ, ಒಂದು ಸಂತೋಷದಲ್ಲಿ, ಒಂದು ನೋವಿನಲ್ಲಿ, ಒಂದು ಪ್ರೀತಿಯಲ್ಲಿ ಅವರ ಧ್ವನಿ ಇತ್ತು. ಇಂದು ಆ ಧ್ವನಿ ನಿಂತಿರಬಹುದು, ಆದರೆ ಆ ಗಾಯನದ ಪ್ರತಿಧ್ವನಿ ಈ ಭೂಮಿ ಇರೋವರೆಗೂ ಕೇಳಿಸ್ತಾನೆ ಇರುತ್ತೆ. ಇಂದು ಭಾರತೀಯ ಸಂಗೀತ ಲೋಕ ತನ್ನ ಅತ್ಯಂತ ಅಮೂಲ್ಯವಾದ ರತ್ನವೊಂದನ್ನು ಕಳೆದುಕೊಂಡಿದೆ. ಗಾನ ಸರಸ್ವತಿ, ದಕ್ಷಿಣ ಭಾರತದ ಕೋಗಿಲೆ, ಕೋಟ್ಯಂತರ ಹೃದಯಗಳ ಭಾವನೆಗಳಿಗೆ ಧ್ವನಿಯಾದ ಎಸ್ ಜಾನಕಿ ಅಮ್ಮನವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಆದರೆ ಒಬ್ಬ ಕಲಾವಿದೆ ದೇಹದಿಂದ ಮಾತ್ರ ದೂರವಾಗಬಹುದು, ಅವರ ಕಲೆ ಎಂದಿಗೂ ಕೂಡ ಸಾಯುವುದಿಲ್ಲ ಎನ್ನುವುದಕ್ಕೆ ಜಾನಕಿ ಅಮ್ಮನವರೇ ಅವರ ಜೀವನವೇ ಜೀವಂತ ಸಾಕ್ಷಿ. ಆಂಧ್ರ ಪ್ರದೇಶದ ಒಂದು ಸರಳ ಕುಟುಂಬದಲ್ಲಿ ಜನಿಸಿದ ಈ ಅದ್ಭುತ ಪ್ರತಿಭೆ ಕೇವಲ 19ನೇ ವಯಸ್ಸಿನಲ್ಲಿ ಗಾಯನ ಲೋಕಕ್ಕೆ ಕಾಲಿಟ್ಟರು. ಅಲ್ಲಿಂದ ಆರಂಭವಾದ ಸಂಗೀತ ಪಯಣ ಕೇವಲ ಒಂದು ವೃತ್ತಿ ಆಗಿರಲಿಲ್ಲ, ಅದು ಒಂದು ಯುಗವಾಯಿತು. 6 ದಶಕಗಳಿಗೂ ಹೆಚ್ಚು ಕಾಲ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿ ಭಾರತೀಯ ಸಂಗೀತ ಇತಿಹಾಸದಲ್ಲಿ ಯಾರೂ ಕೂಡ ಸುಲಭವಾಗಿ ತಲುಪಲಾರದ ಶಿಖರವನ್ನು ನಿರ್ಮಿಸಿದರು. ಅವರ ಧ್ವನಿ ಕೇವಲ ಹಾಡುಗಳನ್ನ ಹಾಡಲಿಲ್ಲ, ಅದು ಪಾತ್ರಗಳಿಗೆ ಜೀವವನ್ನು ತುಂಬಿತು, ಪ್ರೇಮಕ್ಕೆ ಮಧುರತೆ ನೀಡಿತು, ತಾಯಿಯ ಮಮತೆಯನ್ನು ಕೇಳಿಸ್ತು, ವಿರಹದ ನೋವನ್ನು ಕಣ್ಣೀರು ಮಾಡಿತು, ಇನ್ನು ಭಕ್ತಿಯನ್ನು ದೇವರ ಸನ್ನಿಧಿಗೆ ಕರೆದೊಯ್ತು. ಕನ್ನಡಿಗರಿಗೆ ಎಸ್ ಜಾನಕಿ ಅವರು ಕೇವಲ ಒಬ್ಬ ಹಿನ್ನೆಲೆ ಗಾಯಕಿಯಲ್ಲ, ನಮ್ಮ ಮನೆಯವರೇ ಆಗಿದ್ದರು. ರಾಜ್ಕುಮಾರ್ ಅವರ ಕಾಲದಿಂದ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಅನಂತ್ನಾಗ್, ರಮೇಶ್ ಅರವಿಂದ್, ಶಿವರಾಜ್ ಕುಮಾರ್, ಉಪೇಂದ್ರ, ಸುದೀಪ್, ಪುನೀತ್ ರಾಜ್ಕುಮಾರ್ ಸೇರಿದಂತೆ ಹಲವು ತಲೆಮಾರಿನ ಕಲಾವಿದರ ಸಿನಿಮಾಗಳಲ್ಲಿ ಅವರ ಧ್ವನಿ ಅನೇಕ ಅಮರ ಗೀತೆಗಳಿಗೆ ಜೀವ ನೀಡಿತು. ಪ್ರೇಮ ಗೀತೆ ಇರಲಿ, ಭಕ್ತಿಗೀತೆ ಇರಲಿ, ಜೋಗುಳ ಇರಲಿ, ವಿರಹದ ಹಾಡಾಗಿರಲಿ ಅಥವಾ ಜನಪದ ಗೀತೆಗಳಾಗಿರಲಿ, ಪ್ರತಿಯೊಂದು ಹಾಡಿನಲ್ಲೂ ಕೂಡ ಅವರು ತಮ್ಮ ಆತ್ಮವನ್ನೇ ಸುರಿದಿದ್ರು. ಅವರ ಕಂಠದಲ್ಲಿ ಒಂದು ಅಪರೂಪದ ಮಾಯೆ ಇತ್ತು. ಕಣ್ಣು ಮುಚ್ಚಿ ಕೇಳಿದರೆ ಹಾಡನ್ನು ಹಾಡ್ತಿರುವವರು ಒಬ್ಬ ಗಾಯಕಿಯಲ್ಲ, ಆ ಪಾತ್ರವೇ ಮಾತನಾಡುತ್ತಿದೆ ಎಂಬ ಅನುಭವವಾಗ್ತಾಯಿತ್ತು. ಅದೇ ಅವರ ಮಹತ್ವ. 4 ರಾಷ್ಟ್ರೀಯ ಪ್ರಶಸ್ತಿಗಳು, ಅನೇಕ ರಾಜ್ಯ ಪ್ರಶಸ್ತಿಗಳು, ಅಸಂಖ್ಯಾತ ಗೌರವಗಳು ಅವರ ಸಾಧನೆಯನ್ನು ಗುರುತಿಸಿದವು. ಆದರೆ ಅವರ ಜೀವನದ ಪ್ರಶಸ್ತಿ ಎಂದರೆ ಜನರ ಪ್ರೀತಿ. ಭಾರತ ಸರ್ಕಾರ ನೀಡಿದ ಪದ್ಮಭೂಷಣ ಪ್ರಶಸ್ತಿಯನ್ನು ತುಂಬ ತಡವಾಗಿ ಬಂದಿದೆ ಎಂದು ವಿನಯದಿಂದ ನಿರಾಕರಿಸಿದ ಅವರ ಆತ್ಮ ಗೌರವವೂ ಕೂಡ ಅನೇಕರಿಗೆ ಮಾದರಿಯಾಯಿತು. ಪ್ರಶಸ್ತಿಗಳಿಗಿಂತ ಜನರ ಪ್ರೀತಿ ದೊಡ್ಡದು ಎಂಬುದನ್ನು ಅವರು ತಮ್ಮ ಬದುಕಿನ ಮೂಲಕವೇ ತೋರಿಸಿದ್ರು. ಇಂದು ನಾವು ಎಸ್ ಜಾನಕಿ ಅವರನ್ನು ನೆನಪಿಸಿಕೊಳ್ಳುವಾಗ ಅವರ ಹಾಡುಗಳನ್ನ ಮಾತ್ರ ನೆನಪಿಸಿಕೊಳ್ಳೋದಿಲ್ಲ, ನಮ್ಮ ಜೀವನದ ಅನೇಕ ಕ್ಷಣಗಳನ್ನ ನೆನಪಿಸಿಕೊಳ್ತೇವೆ. ಮೊದಲ ಪ್ರೀತಿಯ ನೆನಪು, ತಾಯಿಯ ಮಡಿಲಲ್ಲಿ ಕೇಳಿದ ಜೋಗುಳ, ಮದುವೆಯ ಸಂಭ್ರಮ, ಸ್ನೇಹದ ದಿನಗಳು, ಭಕ್ತಿಯ ಕ್ಷಣಗಳು, ಏಕಾಂತದ ರಾತ್ರಿ, ಪ್ರತಿಯೊಂದರಲ್ಲೂ ಕೂಡ ಅವರ ಧ್ವನಿ ನಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಅವರು ಕೇವಲ ಒಬ್ಬ ಗಾಯಕಿಯಲ್ಲ, ನಮ್ಮ ಬದುಕಿನ ಹಿನ್ನೆಲೆ ಸಂಗೀತ. ಇಂದು ಅವರ ದೇಹ ನಮ್ಮೊಂದಿಗಿಲ್ಲ, ಆದರೆ ಅವರು ಹಾಡಿದ ಪ್ರತಿಯೊಂದು ಸ್ವರ, ಪ್ರತಿಯೊಂದು ರಾಗ, ಪ್ರತಿಯೊಂದು ಭಾವನೆ ಈ ಭೂಮಿಯ ಮೇಲೆ ಶಾಶ್ವತವಾಗಿ ಮೊಳಗುತ್ತಲೇ ಇರುತ್ತೆ. ಸಂಗೀತ ಇರುವವರೆಗೂ ಎಸ್ ಜಾನಕಿ ಅಮ್ಮನವರು ಜೀವಂತವಾಗಿರ್ತಾರೆ. ಕನ್ನಡದ ಪ್ರತಿಯೊಂದು ಮನೆಯಲ್ಲಿ ಕೂಡ ಭಾರತೀಯ ಸಂಗೀತದ ಪ್ರತಿಯೊಂದು ಅಧ್ಯಾಯದಲ್ಲಿ, ಪ್ರತಿಯೊಬ್ಬ ಸಂಗೀತ ಪ್ರೇಮಿಯ ಹೃದಯದಲ್ಲಿ ಅವರು ಎಂದೆಂದಿಗೂ ಕೂಡ ಅಮರ. ಜಾನಕಿ ಅಮ್ಮ, ನಿಮ್ಮ ಧ್ವನಿ ನಿಂತಿಲ್ಲ, ಅದು ಈಗ ಕಾಲಾತೀತವಾಗಿದೆ. ನಿಮ್ಮ ಹಾಡುಗಳು ಇನ್ನು ಮುಂದೆ ಕೇಳಿಸುವುದಿಲ್ಲ ಎನ್ನುವುದು ಸುಳ್ಳು. ಯಾಕಂದರೆ ಅವು ಪ್ರತಿದಿನ ಪ್ರತಿಯೊಂದು ಹೃದಯದಲ್ಲಿ, ಪ್ರತಿಯೊಂದು ನೆನಪಿನಲ್ಲಿ ಸದಾ ಮೊಳಗುತ್ತಲೇ ಇರುತ್ತೆ. ಗಾನ ಸರಸ್ವತಿಗೆ ನಮ್ಮೆಲ್ಲರ ಅನಂತ ನಮನಗಳು. ಓಂ ಶಾಂತಿ.